ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಹಾಗೆ ಮಾಡೋರಿಗೂ ಅಷ್ಟೇ ಕಷ್ಟ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನೊಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಉತ್ತರ ಕರ್ನಾಟಕ ಸೈಡು ಶಾವಿಗೆ ಉಪ್ಪಿಟ್ಟನ್ನು ಹೇಗೆ ಮಾಡ್ತಾರೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿನೇ ಮಾಡಿದ್ದೀನಿ. ಎಲ್ಲರೂ ಮಾಡೋ ರೀತಿ ನಾನು ಮಾಡ್ತಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಇರಲಿ, ಹಾಗೆ ಟೇಸ್ಟ್ ವೈಸು ಡಿಫ್ರೆಂಟು. ಮತ್ತು ಶಾವಿಗೆ ಉಪ್ಪಿಟ್ಟು ಬಿಡಿ ಬಿಡಿ ಎಳೆ ಎಳೆಯಾಗಿ ಬರಬೇಕಂದ್ರೆ ಯಾವ ಥರ ಟಿಪ್ಸ್ನ ಫಾಲೋ ಮಾಡಬೇಕಂತ ಈ ವಿಡಿಯೋದಾಗ ತಿಳಿಸಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆನ ತೊಗೋತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ನೋಡಿಕೊಂಡು ಶಾವಿಗೆನ ತೊಗೊಳ್ಳಿ. ನಾನು ಬೇಕಾಗಿರೋದಷ್ಟು ಶಾವಿಗೆನ ನಾನು ತೊಗೋತಾ ಇದ್ದೀನಿ. ಮಿನಿಮಮ್ ಇಬ್ಬರಿಗೆ ಅಥವಾ 3 ಜನಕ್ಕೆ ಆಗುವಷ್ಟು ಶಾವಿಗೆ ಇದೆ ಇದು. ಸೊ ಡಿಪೆಂಡ್ಸ್ ಆನ್ ನಿಮ್ಮ ಮೇಲೆ ಇರುತ್ತೆ. ಸೊ ನಾನು ತೊಗೊಂಡಿರೋದು ಮನೆಯಲ್ಲಿರೋ ಶಾವಿಗೆ, ಅಂದರೆ ರೋಸ್ಟೆಡ್ ಶಾವಿಗೆನೂ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ತೊಗೋಬೋದು. ಸೊ ರೋಸ್ಟೆಡ್ ಶಾವಿಗೆ ತೊಗೊಂಡ್ರೆ ಆಲ್ರೆಡಿ ರೋಸ್ಟ್ ಮಾಡಿ ಕೊಟ್ಟಿರ್ತಾರೆ, ಸೊ ರೋಸ್ಟ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿರೋದು ತೊಗೊಂಡಿದ್ರೆ ನಾವೇನು ಮಾಡಬೇಕು, ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಈ ಥರ ಪಾತ್ರೆ ಒಳಗೆ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಡಿ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬಾರ್ದು. ಶಾವಿಗೆನ ಯಾವತ್ತಾದರೂ ನಾವು ರೋಸ್ಟ್ ಮಾಡ್ಕೋಬೇಕಂದ್ರೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬಾರ್ದು, ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಸ್ವಲ್ಪ ಇವಾಗ ಎಣ್ಣೆನ ಹಾಕ್ಕೊಳ್ಳಿ, ಅಥವಾ ಎಲ್ಲ ತುಪ್ಪ ಬೇಕಾದರೂ ಹಾಕೋಬೋದು. ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಎಣ್ಣೆ ಹಾಕ್ಕೊಂಡ್ರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಏನು ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಲ್ಲ, ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ನಾವು ಇದೇ ಥರ ರೋಸ್ಟ್ ಮಾಡ್ಕೊತಾ ಇರಬೇಕು. ಎಷ್ಟು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂವಸ್ ಆಗಿ ಈ ಥರ ನಾವು ರೋಸ್ಟ್ ಮಾಡ್ಕೊತೀವಿ ನೋಡಿ, ಅಂದರೆ ಫ್ರೈ ಮಾಡ್ಕೊತೀವಿ ಅಲ್ವಾ, ಸೊ ಅಷ್ಟು ಚೆನ್ನಾಗಿ ಶಾವಿಗೆನ ಏನಾಗ್ಬಿಡುತ್ತೆ, ಫ್ರೈ ಆಗಿ ಉಪ್ಪಿಟ್ಟೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಒಂದು ಈರುಳ್ಳಿನ ತೊಗೊಂಡು ಅದನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇಲ್ಲ, ಈರುಳ್ಳಿ ಮಾತ್ರ ತೋರಿಸಿದ್ದೀನಿ. ಸೊ ಒಗ್ಗರಣೆಯಲ್ಲಿ ಡೈರೆಕ್ಟಾಗಿ ತೋರಿಸ್ತೀನಿ. ಸೊ ಒಂದು ಪಾತ್ರೆನ ಅದೇ ಪಾತ್ರೆಗೆ ಮತ್ತು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಹಾಕ್ತಾ ಇರೋದು 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಟ್ಪಟ ಅನ್ನಬೇಕು ಒಗ್ಗರಣೆಯಲ್ಲಿ. ನಂತರ ಜೀರಿಗೆ ಹಾಕ್ಕೊಂಡು ಅದನ್ನು ಕೂಡ ಕಲರ್ ಚೇಂಜ್ ಆಗಬೇಕು. ನಂತರ ಕರಿಬೇವಿನ ಸೊಪ್ಪು, ಹಾಗೆ ಹಸಿಮೆಣ್ಸಿನ್ಕಾಯಿ 4-5 ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಶೇಂಗಾ. ಶಾವಿಗೆ ಉಪ್ಪಿಟ್ಟಿಗೆ ಹುರಿದಿರೋ ಶೇಂಗಾ ಹಾಕೋಕ್ಕಿಂತಲೂ ಈ ಥರ ಹಸಿ ಶೇಂಗಾ ಒಗ್ಗರಣೆಯಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ದಪ್ಪ ಈರುಳ್ಳಿನ ತೊಗೊಂಡು ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ನಾವು ಒಗ್ಗರಣೆನ ಎಷ್ಟು ಖಡಕ್ಕಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೋತೀವೋ ಉಪ್ಪಿಟ್ಟು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ಕೆಲವೊಬ್ಬರು ಕಡಲೆ ಬೀಜ ಮತ್ತು ಉದ್ದಿನ ಬೇಳೆನೂ ಕೂಡ ಯೂಸ್ ಮಾಡ್ಕೋತಾರೆ. ಸೊ ನಿಮ್ಗೆ ಯಾವುದು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡ್ಬೋದು. ನಾನು ಹಾಕ್ತಾ ಇಲ್ಲ. ನಾನು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಂತರ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡ್ರೆ ಕಲರಿಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಏನು ಮಾಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕೋದ್ರಿಂದ ಶಾವಿಗೆ ಉಪ್ಪಿಟ್ಟು ಏನಾಗಿರುತ್ತೆ, ಸ್ವಲ್ಪ ರುಚಿ ಡಿಫ್ರೆಂಟ್ ಆಗಿರುತ್ತೆ. ಅದೇ ನಾನು ಟಿಪ್ಸ್ ಹೇಳೋದು. ರೋಸ್ಟ್ ಮಾಡ್ಕೊಳ್ಳೋಂಥ ಶಾವಿಗೆನ ಇವಾಗ ಹಾಕ್ಕೊಳ್ಳಿ. ಯಾರು ಡೈರೆಕ್ಟಾಗಿ ರೋಸ್ಟ್ ಮಾಡಿರೋ ಶಾವಿಗೆ ತಂದಿರ್ತೀರ ಅವರು ಕೂಡ ಇದೇ ಥರನೇ ಹಾಕ್ಕೊಳ್ಳಿ ಡೈರೆಕ್ಟ್ ಒಗ್ಗರಣೆಯಲ್ಲಿ. ಇವಾಗ ಒಗ್ಗರಣೆಯಲ್ಲಿ ಯಾಕೆ ಹಾಕ್ಕೋಬೇಕಂದ್ರೆ ನಾನು ಆಲ್ರೆಡಿ ಮಸಾಲೆ ಹೇಳ್ದಲ್ವ, ಎಣ್ಣೆ ಮತ್ತು ಮಸಾಲೆ ಪದಾರ್ಥ ಎಲ್ಲನೂ ಶಾವಿಗೆಗೆ ಹತ್ಬಿಡುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಶಾವಿಗೆ ಕೂಡ ರೋಸ್ಟ್ ಆಗುತ್ತೆ, ಚೆನ್ನಾಗಿ ಸ್ಮೆಲ್ ಕೂಡ ಬರುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಶಾವಿಗೆ ಉಪ್ಪಿಟ್ಟು ಮಾಡಿದ ತಕ್ಷಣ ಗಂಟಾಗೋದಿಲ್ಲ ಮತ್ತು ಬಿಡಿ ಬಿಡಿಯಾಗಿ ಬರುತ್ತೆ, ಎಳೆ ಎಳೆ ಟೈಪ್. ಸೊ ಅದು ಅಂಟ್ಕೊಂಡಂಗಿರಲ್ಲ, ಕೈಗೂ ಕೂಡ ಅಂಟ್ಕೊಳ್ಳೋಂಗಿಲ್ಲ. ಸೊ ಈ ಟಿಪ್ಸ್ನ ಕೂಡ ನೀವು ಫಾಲೋ ಮಾಡಿ. ಮತ್ತು ಇದು ಈಸಿನೂ ಕೂಡ ಹೌದು. ಈ ಕಡೆ ಸೈಡು 1-2-3 ಗ್ಲಾಸ್ ಆಗುವಷ್ಟು ನೀರು ಎಷ್ಟು ಬೇಕೋ ಅಷ್ಟನ್ನು ನಾವು ಬಾಯ್ಲ್ ಮಾಡಿ ಇಟ್ಕೋಬೇಕು, ಕಾಯಿಸಿಟ್ಕೋಬೇಕು. ಡೈರೆಕ್ಟಾಗಿ ಉಪ್ಪಿಟ್ಟಿಗೆ ಹಾಕ್ಕೊಳ್ಳಿ. ಈ ಥರ ನಾವು ಮಿಕ್ಸ್ ಮಾಡಿರ್ತೀವಿ ನೋಡಿ, ಡೈರೆಕ್ಟಾಗಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಶಾವಿಗೆ ಮುಣಗಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ, ಅದಕ್ಕಿಂತಲೂ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ರೋಸ್ಟೆಡ್ ಶಾವಿಗೆ ಇದ್ದರೆ ಅದ್ರ ಮೆಥಡು ನಿಮಗೆ ಗೊತ್ತಿರುತ್ತೆ. ಸೊ ಹಾಗೆ ಹಾಕ್ಕೊಳ್ಳಿ ನೀರು ಎಷ್ಟು ಬೇಕಷ್ಟು. ಸೊ ನಾನು ಮನೆಯಲ್ಲಿ ತೊಗೊಂಡಿರೋ ಶಾವಿಗೆಗೆ ಸ್ವಲ್ಪ ನೀರು ಜಾಸ್ತಿನೇ ಹತ್ತುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ಮೇಲ್ಗಡೆ ಸ್ವಲ್ಪ ಹುಳಿ, ಟೊಮೆಟೊನೂ ಕೂಡ ಯೂಸ್ ಮಾಡ್ತಾರೆ, ಅದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಹುಣಸೆ ಹುಳಿನ ಹಾಕ್ಕೊಳ್ಳಿ ಮೇಲ್ಗಡೆ. ಹುಣಸೆ ಹುಳಿ ಹಾಕ್ಕೊಳ್ಳೋದ್ರಿಂದ ಹುಳಿ ಸ್ವಲ್ಪ ಇದ್ದರೆ ಉಪ್ಪಿಟ್ಟು ಬಾಯಿಯಲ್ಲಿ ರುಚಿ ಚೆನ್ನಾಗಿರುತ್ತೆ.
ಸೊ ಹಾಗಾಗಿ ಇವಾಗ ಕುದಿಯಕ್ಕೆ ಬಿಟ್ಟು ಒಂದು 5 ನಿಮಿಷ ಆದಮೇಲೆ ಮತ್ತೆ ಒಂದು ಸಲ ತಿರುಗ್ಕೋಬೇಕು. ನಿಮಗೆ ಕಾಣಿಸ್ತಾ ಇರ್ಬೋದು, ಇನ್ನೂ ಸ್ವಲ್ಪ ನೀರು ಟೈಪ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಅಳಸು ಹಾಗಾಗಬಾರ್ದು. ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರಬೇಕಂದ್ರೆ ಏನು ಮಾಡಬೇಕು, ಮತ್ತೆ ಒಂದಿಷ್ಟು ಮಿಕ್ಸ್ ಮಾಡಿಕೊಂಡು ಶೀದ್ ಹೋಗಬಾರ್ದಲ್ವ, ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳನ ಮುಚ್ಚಿಡಬೇಕು. 1-2 ನಿಮಿಷ ಇದೇ ಥರ ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಳೆಯಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಸ್ವಲ್ಪ ವಿಡಿಯೋ ಕ್ಲಾರಿಟಿ ಕರೆಕ್ಟ್ ಆಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.